ಗೌರಿಬಿದನೂರು ತಾಲೂಕಿನ ರೈತರು ವ್ಯವಸಾಯವನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದಾರೆ. ಅಂತಹ ರೈತರ ಪಾಲಿಗೆ ಸಹಕಾರ ಸಂಘಗಳು ಮತ್ತು ಸಹಕಾರ ಬ್ಯಾಂಕ್ಗಳು ಟ್ರ್ಯಾಕ್ಟರ್ ಸಾಲ, ಕುರಿ ಸಾಲ, ಹಸುಗಳ ಸಾಲ ನೀಡಿ ರೈತರಿಗೆ ಆಸರೆಯಾಗಿವೆ. ರೈತರೇ ಸಹಕಾರ ಬ್ಯಾಂಕ್ಗಳ ಬೆನ್ನೆಲುಬಾಗಿದ್ದು, ಸಾಲ ಪಡೆದ ನಂತರ ಪ್ರಾಮಾಣಿಕವಾಗಿ ಸಾಲ ಮರುಪಾವತಿ ಮಾಡುವುದರಿಂದ ಸಾಲ ಕೊಡುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುತ್ತವೆ. ಇದರಿಂದ ಸಹಕಾರ ಬ್ಯಾಂಕ್ಗಳು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹನುಮಂತರೆಡ್ಡಿ ಮಾತನಾಡಿ, ರೈತರು ತಮ್ಮ ಚಟುವಟಿಕೆಗಳಿಗೆ ಸಾಲ ಪಡೆದು ಹಿಂತಿರುಗಿಸಿದಾಗ ಮಾತ್ರ ಸಹಕಾರ ಬ್ಯಾಂಕ್ಗಳು ಲಾಭದಲ್ಲಿರಲು ಸಾಧ್ಯ. ಕಳೆದ 20 ವರ್ಷಗಳಿಂದ 45% ವಸೂಲಾತಿ ಮಾಡಿ ನಷ್ಟದಲ್ಲಿದ್ದ ಸಹಕಾರ ಬ್ಯಾಂಕ್ ಈ ವರ್ಷ 75% ವಸೂಲಾತಿ ಮಾಡಿದೆ. ರೈತರಿಗೆ ಸಾಲ ನೀಡುವ ವಿಚಾರ ರಾಜಕೀಯ ಪ್ರೇರಿತವಾಗಬಾರದೆಂದು ಅವರು, ರೈತರ ಪ್ರಗತಿಗೆ ಶ್ರಮಿಸುತ್ತಿರುವ ಸಹಕಾರ ಬ್ಯಾಂಕ್ಗೆ ಸ್ವಂತ ಕಟ್ಟಡವಿಲ್ಲದಿರುವುದು ನೋವಿನ ಸಂಗತಿ ಎಂದರು. ಸುಮಾರು 65%, ಮೊದಲು 75% ಇತ್ತು, ಈಗ ಒಂದು 60-65% ಬದಲಾಯಿತು. ವ್ಯವಸಾಯವನ್ನೇ ನಂಬಿ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಜನಸಂಖ್ಯೆ 65% ಇದೆ. ಬೇರೆ ಲೆಕ್ಕ ಹಾಕೊಂಡ್ರೆ ಬೇರೆ ದೇಶದಲ್ಲಿ 20-25% ಮಾತ್ರ ವ್ಯವಸಾಯವನ್ನು ನಂಬಿಕೊಂಡಿರ್ತಾರೆ. ಇನ್ನು ಬೇರೆ ಜನಾಂಗ, ಬೇರೆ ಜನಗಳು ಇಂಡಸ್ಟ್ರಿ ಇರ್ಬೋದು, ಸರ್ವಿಸ್ ಸೇವಾ ಕೇಂದ್ರಗಳಿರ್ಬೋದು, ಹೀಗೆ ಬೇರೆ ಬೇರೆ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಈಗ ನಮ್ಮ ದೇಶದ ಮೊದಲಿಂದಲೂ ಕೂಡ ಅದು ನಮ್ಮ ರಾಜ್ಯದಲ್ಲಿ PLD ಬ್ಯಾಂಕ್ ಅಂತ ರೈತರಿಗೋಸ್ಕರನೇ ಸ್ಥಾಪನೆ ಮಾಡಿ ರೈತರ ಒಂದು ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ಕೊಂಡು ನಿಮಗೆಲ್ಲ ಗೊತ್ತಿದೆ. ಇನ್ನು ಬ್ಯಾಂಕ್ ಅಧ್ಯಕ್ಷೆ ಜ್ಞಾನೇಶ್ವರಿ ಮಾತನಾಡಿ, ಹಲವು ವರ್ಷಗಳಿಂದ ನಷ್ಟದಲ್ಲಿದ್ದ ಬ್ಯಾಂಕ್ ಅನ್ನು ಮೊದಲ ಬಾರಿಗೆ 2.5 ಲಕ್ಷ ಲಾಭದತ್ತ ತರಲು ಸಿಬ್ಬಂದಿಯ ದಕ್ಷತೆ ಕಾರಣ ಎಂದರು. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಣ್ಣ, ಮುದ್ದಗಂಗಮ್ಮ, ಶಶಿಕಲಾ, ಲಕ್ಷ್ಮೀನಾರಾಯಣ ರೆಡ್ಡಿ, ವೆಂಕಟರೆಡ್ಡಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.